ಎಲ್ಲರಿಗೂ ನಮಸ್ಕಾರ. ಇಂಡಿಯನ್ ಪ್ರೀಮಿಯರ್ ಲೀಗ್ ಅಥವಾ ಐಪಿಎಲ್ ಅನ್ನು ನಿಷೇಧಿಸಬಾರದು ಎಂದು ನಾನು ಬಲವಾಗಿ ನಂಬುತ್ತೇನೆ. ಐಪಿಎಲ್ ಕೇವಲ ಕ್ರಿಕೆಟ್ ಪಂದ್ಯಾವಳಿಯಲ್ಲ, ಇದು ಆಟಗಾರರಿಗೆ ಒಂದು ದೊಡ್ಡ ಅವಕಾಶ. ಜಸ್ಪ್ರೀತ್ ಬುಮ್ರಾ ಮತ್ತು ಹಾರ್ದಿಕ್ ಪಾಂಡ್ಯರಂತಹ ಅನೇಕ ಭಾರತೀಯ ಕ್ರಿಕೆಟಿಗರು ಐಪಿಎಲ್ನಿಂದಾಗಿ ಪ್ರಸಿದ್ಧರಾದರು. ಇದು ಯುವ ಆಟಗಾರರಿಗೆ ದೊಡ್ಡ ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಲು ಅವಕಾಶವನ್ನು ನೀಡುತ್ತದೆ. ಅಲ್ಲದೆ ಐಪಿಎಲ್ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ ಮತ್ತು ನಮ್ಮ ಆರ್ಥಿಕತೆಯನ್ನು ಹೆಚ್ಚಿಸುತ್ತದೆ. ಹೋಟೆಲ್ಗಳು, ಸಾರಿಗೆ ಮತ್ತು ಸಣ್ಣ ವ್ಯವಹಾರಗಳು ಐಪಿಎಲ್ ಋತುವಿನಲ್ಲಿ ಹೆಚ್ಚು ಗಳಿಸುತ್ತವೆ. ಆದ್ದರಿಂದ ಐಪಿಎಲ್ ಅನ್ನು ನಿಷೇಧಿಸುವುದರಿಂದ ಆಟಗಾರರು ಮತ್ತು ದೇಶ ಎರಡಕ್ಕೂ ಹಾನಿಯಾಗುತ್ತದೆ. ನಾನು ಗೌರವದಿಂದ ಒಪ್ಪುವುದಿಲ್ಲ. ಹೌದು, ಐಪಿಎಲ್ ಜನಪ್ರಿಯವಾಗಿದೆ, ಆದರೆ ಅದು ಕ್ರಿಕೆಟ್ಗೆ ಹಾನಿ ಮಾಡುತ್ತಿದೆ. ಆಟಗಾರರು ಆಟದ ಮೇಲೆ ಹೆಚ್ಚು ಹಣದ ಮೇಲೆ ಗಮನ ಹರಿಸುತ್ತಿದ್ದಾರೆ. ಐಪಿಎಲ್ ಹೆಚ್ಚು ಹಣ ನೀಡುವುದರಿಂದ ಕೆಲವರು ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ನಿರ್ಲಕ್ಷಿಸುತ್ತಾರೆ. ಅಲ್ಲದೆ ಐಪಿಎಲ್ ಕೇವಲ ಕಿರುವ ಸ್ವರೂಪದ ಕ್ರಿಕೆಟ್ ಅನ್ನು ಮಾತ್ರ ಉತ್ತೇಜಿಸುತ್ತದೆ. ಇದರಿಂದಾಗಿ ಟೆಸ್ಟ್ ಕ್ರಿಕೆಟ್ನಂತಹ ಸಾಂಪ್ರದಾಯಿಕ ಸ್ವರೂಪಗಳು ಕಡಿಮೆ ಗಮನ ಸೆಳೆಯುತ್ತಿವೆ. ಇದು ಮುಂದುವರಿದರೆ ಕ್ರಿಕೆಟ್ನ ನಿಜವಾದ ಚೈತನ್ಯ ಕಳೆದು ಹೋಗಬಹುದು. ಆದ್ದರಿಂದ ಐಪಿಎಲ್ ಅನ್ನು ನಿಷೇಧಿಸುವುದನ್ನು ಪರಿಗಣಿಸಬೇಕು. ಗಿಲ್ಲಿಯವರ ಮಾತಿಗೆ ನಾನು ಸೇರಿಸಲು ಬಯಸುತ್ತೇನೆ. ಐಪಿಎಲ್ ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಇಷ್ಟವಾಗುತ್ತದೆ. ಇದನ್ನು 100ಕ್ಕೂ ಹೆಚ್ಚು ದೇಶಗಳಲ್ಲಿ ವೀಕ್ಷಿಸಲಾಗುತ್ತದೆ ಮತ್ತು ಭಾರತೀಯ ಕ್ರಿಕೆಟ್ಗೆ ಜಾಗತಿಕ ಮನ್ನಣೆ ತರುತ್ತದೆ. ಇದು ಯುವ ಆಟಗಾರರು ಅಂತರರಾಷ್ಟ್ರೀಯ ತಾರೆಗಳಿಂದ ಕಲಿಯಲು ಸಹಾಯ ಮಾಡುತ್ತದೆ. ಎಬಿ ಡಿವಿಲಿಯರ್ಸ್ ಅಥವಾ ಎಂಎಸ್ ಧೋನಿಯಂತಹ ಆಟಗಾರರಿಂದ ನೇರವಾಗಿ ಕಲಿಯುವುದನ್ನು ಕಲ್ಪಿಸಿಕೊಳ್ಳಿ. ಅದು ಒಂದು ದೊಡ್ಡ ಪ್ರಯೋಜನ. ಐಪಿಎಲ್ ಅನ್ನು ನಿಷೇಧಿಸುವ ಬದಲು ನಾವು ಅದನ್ನು ಸುಧಾರಿಸಬೇಕು. ಕಾವ್ಯ ಅವರ ಮಾತನ್ನು ನಾನು ಒಪ್ಪುತ್ತೇನೆ. ಐಪಿಎಲ್ ರೋಮಾಂಚನಕಾರಿಯಾಗಿ ಕಾಣಿಸಬಹುದು, ಆದರೆ ಇದು ಅನೇಕ ನಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ. ಆಟಗಾರರು ತುಂಬಾ ಒತ್ತಡವನ್ನು ಅನುಭವಿಸುತ್ತಾರೆ ಮತ್ತು ಕೆಲವೊಮ್ಮೆ ಬಿಗಿಯಾದ ವೇಳಾಪಟ್ಟಿಯಿಂದಾಗಿ ಗಾಯಗಳನ್ನು ಎದುರಿಸುತ್ತಾರೆ. ಅಲ್ಲದೆ ಹಿಂದೆ ಭ್ರಷ್ಟಾಚಾರ ಮತ್ತು ಮ್ಯಾಚ್ ಫಿಕ್ಸಿಂಗ್ ಪ್ರಕರಣಗಳು ನಡೆದಿವೆ. ಇದು ಕ್ರಿಕೆಟ್ನ ಪ್ರತಿಷ್ಠೆಯ ಮೇಲೆ ಪರಿಣಾಮ ಬೀರುತ್ತದೆ. ಒಂದು ಕ್ರೀಡೆಯು ತನ್ನ ಪ್ರಾಮಾಣಿಕತೆಯನ್ನು ಕಳೆದುಕೊಂಡರೆ ಮನರಂಜನೆಯ ಅರ್ಥವೇನು? ಕಾವ್ಯ ಅವರು ಐಪಿಎಲ್ ಹಣದ ಬಗ್ಗೆ ಎಂದು ಹೇಳಿದರು. ಆದರೆ ಇಂದಿನ ಪ್ರತಿಯೊಂದು ಕ್ರೀಡೆಯೂ ಹಣವನ್ನು ಒಳಗೊಂಡಿರುತ್ತದೆ. ಇಂಗ್ಲಿಷ್ ಪ್ರೀಮಿಯರ್ ಲೀಗ್ನಂತಹ ಫುಟ್ಬಾಲ್ ಲೀಗ್ಗಳು ಸಹ. ಸೌಲಭ್ಯಗಳು, ತರಬೇತಿ ಮತ್ತು ಮೂಲಸೌಕರ್ಯಗಳನ್ನು ಸುಧಾರಿಸಲು ಹಣ ಸಹಾಯ ಮಾಡುತ್ತದೆ. ವಾಸ್ತವವಾಗಿ ಐಪಿಎಲ್ ಭಾರತದ ಆರ್ಥಿಕತೆಗೆ ಗಮನಾರ್ಹವಾಗಿ ಕೊಡುಗೆ ನೀಡಿದೆ ಮತ್ತು ಜಿಡಿಪಿಗೆ ಕೂಡ ಸೇರಿಸಿದೆ. ಆದ್ದರಿಂದ ಹಣವು ಕೆಟ್ಟದ್ದಲ್ಲ, ಇದು ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಗಿಲ್ಲಿ, ನಿಮ್ಮ ಮಾತು ನನಗೆ ಅರ್ಥವಾಯಿತು, ಆದರೆ ಹೆಚ್ಚು ಹಣವು ಆಟವನ್ನು ಹಾಳು ಮಾಡಬಹುದು. ಯುವ ಆಟಗಾರರು ಭಾರತವನ್ನು ಪ್ರತಿನಿಧಿಸುವ ಬದಲು ಐಪಿಎಲ್ ಒಪ್ಪಂದಗಳ ಬಗ್ಗೆ ಮಾತ್ರ ಯೋಚಿಸಲು ಪ್ರಾರಂಭಿಸಬಹುದು. ಇದು ಆ ಹಣದ ಮನೋಭಾವವನ್ನು ಸೃಷ್ಟಿಸುತ್ತದೆ. ಇದು ಕ್ರೀಡಾ ಮನೋಭಾವಕ್ಕೆ ಒಳ್ಳೆಯದಲ್ಲ. ದೇಶಕ್ಕಾಗಿ ಆಡುವುದು ಯಾವಾಗಲೂ ಮೊದಲು ಬರಬೇಕು. ಆಟಗಾರರು ಇನ್ನೂ ಭಾರತ ಪರ ಆಡುವ ಕನಸು ಕಾಣುತ್ತಾರೆ. ಐಪಿಎಲ್ ವಾಸ್ತವವಾಗಿ ಆ ಮಟ್ಟವನ್ನು ತಲುಪಲು ಅವರಿಗೆ ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಐಪಿಎಲ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ನಂತರ ಅನೇಕ ಆಟಗಾರರು ಭಾರತೀಯ ತಂಡಕ್ಕೆ ಆಯ್ಕೆಯಾದರು. ಇದು ವೇದಿಕೆ ಅಥವಾ ಮೆಟ್ಟಿಲುಗಳಂತೆ ಕಾರ್ಯನಿರ್ವಹಿಸುತ್ತದೆ. ಅಲ್ಲದೆ ಐಪಿಎಲ್ ಲಕ್ಷಾಂತರ ಅಭಿಮಾನಿಗಳಿಗೆ ಸಂತೋಷವನ್ನು ತರುತ್ತದೆ. ಬಹಳ ದಿನಗಳ ನಂತರ ಜನರು ತಮ್ಮ ಕುಟುಂಬದೊಂದಿಗೆ ಪಂದ್ಯಗಳನ್ನು ವೀಕ್ಷಿಸುವುದನ್ನು ಆನಂದಿಸುತ್ತಾರೆ. ರಕ್ಷಿತಾ, ಮನರಂಜನೆ ಒಳ್ಳೆಯದು, ಆದರೆ ಬೇರೆ ವಿಷಯಗಳ ವೆಚ್ಚದಲ್ಲಿ ಅಲ್ಲ. ಐಪಿಎಲ್ ಸಮಯದಲ್ಲಿ ಜನರು ಪಂದ್ಯಗಳನ್ನು ವೀಕ್ಷಿಸಲು ಹೆಚ್ಚು ಸಮಯ ಕಳೆಯುತ್ತಾರೆ. ಎಲ್ಲರೂ ಟಿವಿಗೆ ಅಂಟಿಕೊಂಡಿರುವುದರಿಂದ ಚಲನಚಿತ್ರಗಳು ಮತ್ತು ಇತರ ಚಟುವಟಿಕೆಗಳು ಸಹ ಪರಿಣಾಮ ಬೀರುತ್ತವೆ. ಐಪಿಎಲ್ ಋತುವಿನಲ್ಲಿ ವಿದ್ಯಾರ್ಥಿಗಳು ಅಧ್ಯಯನವನ್ನು ನಿರ್ಲಕ್ಷಿಸಬಹುದು. ಅದು ಗಂಭೀರ ಕಳವಳ. ರಘು, ಅದು ಆಯಾ ವ್ಯಕ್ತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಜನರು ದುರುಪಯೋಗಪಡಿಸಿಕೊಳ್ಳುತ್ತಾರೆ ಎಂಬ ಕಾರಣಕ್ಕಾಗಿ ನಾವು ಏನನ್ನಾದರೂ ನಿಷೇಧಿಸಲು ಸಾಧ್ಯವಿಲ್ಲ. ಆ ತರ್ಕದ ಪ್ರಕಾರ ನಾವು ಮೊಬೈಲ್ ಫೋನ್ಗಳನ್ನು ಸಹ ನಿಷೇಧಿಸಬೇಕು. ಬದಲಾಗಿ ನಾವು ಸಮಯ ನಿರ್ವಹಣೆಯನ್ನು ಕಲಿಸಬೇಕು. ಐಪಿಎಲ್ ಸ್ವತಃ ಸಮಸ್ಯೆಯಲ್ಲ. ಆದರೆ ಗಿಲ್ಲಿ, ಐಪಿಎಲ್ ಆಟಗಾರರ ಮೇಲೆ ದೈಹಿಕ ಒತ್ತಡವನ್ನು ಸೃಷ್ಟಿಸುತ್ತದೆ. ನಿರಂತರ ಪಂದ್ಯಗಳಿಂದಾಗಿ ಅನೇಕ ಆಟಗಾರರು ದಣಿದಿದ್ದಾರೆ ಅಥವಾ ಗಾಯಗೊಳ್ಳುತ್ತಾರೆ. ಇದು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅವರ ಪ್ರದರ್ಶನದ ಮೇಲೆ ಪರಿಣಾಮ ಬೀರುತ್ತದೆ. ಆಟಗಾರರ ಆರೋಗ್ಯಕ್ಕಿಂತ ಮನರಂಜನೆ ಮುಖ್ಯವೇ? ಕಾವ್ಯ, ಅದು ಸರಿಯಾದ ಅಂಶ. ಆದರೆ ಐಪಿಎಲ್ ಅನ್ನು ನಿಷೇಧಿಸುವ ಬದಲು ನಾವು ವೇಳಾಪಟ್ಟಿಯನ್ನು ಉತ್ತಮವಾಗಿ ನಿರ್ವಹಿಸಬಹುದು. ಇತರ ದೇಶಗಳು ಆಸ್ಟ್ರೇಲಿಯಾದಲ್ಲಿ ಬಿಗ್ ಬ್ಯಾಶ್ ಅಥವಾ ಇಂಗ್ಲೆಂಡ್ನಲ್ಲಿ ದಿ 100ನಂತಹ ಲೀಗ್ಗಳನ್ನು ಸಹ ಹೊಂದಿವೆ. ಅವುಗಳಲ್ಲಿ ಯಾವುದನ್ನೂ ನಿಷೇಧಿಸಲಾಗಿಲ್ಲ.
ಭಾರತ ತನ್ನ ಅತ್ಯಂತ ಯಶಸ್ವಿ ಲೀಗ್ ಅನ್ನು ಏಕೆ ನಿಷೇಧಿಸಬೇಕು? ಏಕೆಂದರೆ ಐಪಿಎಲ್ ತುಂಬಾ ಶಕ್ತಿಶಾಲಿಯಾಗುತ್ತಿದೆ. ಇದು ಕೆಲವೊಮ್ಮೆ ಅಂತಾರಾಷ್ಟ್ರೀಯ ಪ್ರವಾಸಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಸಣ್ಣ ಕ್ರಿಕೆಟ್ ರಾಷ್ಟ್ರಗಳಿಗೆ ಅವಕಾಶಗಳನ್ನು ಕಡಿಮೆ ಮಾಡುತ್ತದೆ. ಕ್ರಿಕೆಟ್ ಐಪಿಎಲ್ನಲ್ಲಿ ಮಾತ್ರವಲ್ಲದೆ ಜಾಗತಿಕವಾಗಿಯೂ ಬೆಳೆಯಬೇಕು. ಕೊನೆಯದಾಗಿ ಹೇಳುವುದಾದರೆ, ಐಪಿಎಲ್ ಅನ್ನು ನಿಷೇಧಿಸಬಾರದು. ಇದು ಅವಕಾಶಗಳನ್ನು ಒದಗಿಸುತ್ತದೆ, ಆರ್ಥಿಕತೆಯನ್ನು ಹೆಚ್ಚಿಸುತ್ತದೆ ಮತ್ತು ಲಕ್ಷಾಂತರ ಜನರಿಗೆ ಮನರಂಜನೆ ನೀಡುತ್ತದೆ. ಯಾವುದೇ ವ್ಯವಸ್ಥೆಯಂತೆ ಇದು ಸಮಸ್ಯೆಗಳನ್ನು ಹೊಂದಿದೆ, ಆದರೆ ಸಮಸ್ಯೆಗಳನ್ನು ಪರಿಹರಿಸಬಹುದು. ಐಪಿಎಲ್ ಅನ್ನು ನಿಷೇಧಿಸುವುದು ಪರಿಹಾರವಲ್ಲ, ಅದನ್ನು ಸುಧಾರಿಸುವುದು ಪರಿಹಾರ. ಕೊನೆಯದಾಗಿ ಹೇಳುವುದಾದರೆ, ಐಪಿಎಲ್ ಅನೇಕ ನಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ. ಇದು ಉತ್ಸಾಹಕ್ಕಿಂತ ಹಣವನ್ನು ಉತ್ತೇಜಿಸುತ್ತದೆ, ಸಾಂಪ್ರದಾಯಿಕ ಕ್ರಿಕೆಟ್ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಆಟಗಾರರ ಮೇಲೆ ಒತ್ತಡ ಹೇರುತ್ತದೆ. ನಾವು ನಿಜವಾಗಿಯೂ ಕ್ರಿಕೆಟ್ ಬಗ್ಗೆ ಕಾಳಜಿ ವಹಿಸುತ್ತಿದ್ದರೆ, ಐಪಿಎಲ್ ಅನ್ನು ನಿಷೇಧಿಸುವ ಅಥವಾ ಮಿತಿಗೊಳಿಸುವ ಬಗ್ಗೆ ನಾವು ಗಂಭೀರವಾಗಿ ಯೋಚಿಸಬೇಕು. ಐಪಿಎಲ್ ಇಂದಿನ ಪೀಳಿಗೆಯೊಂದಿಗೆ ಸಂಪರ್ಕ ಸಾಧಿಸುವ ಆಧುನಿಕ ಕ್ರಿಕೆಟ್ ಆಗಿದೆ. ಅದನ್ನು ತೆಗೆದುಹಾಕುವ ಬದಲು ಅದರ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ನಾವು ನಿಯಮಗಳನ್ನು ರಚಿಸಬೇಕು. ಏಕೆಂದರೆ ಐಪಿಎಲ್ ಕೇವಲ ಆಟವಲ್ಲ, ಇದು ಒಂದು ಅವಕಾಶ. ಐಪಿಎಲ್ ರೋಮಾಂಚಕಾರಿಯಾಗಿರಬಹುದು, ಆದರೆ ಅದರ ದೀರ್ಘಕಾಲೀನ ಪರಿಣಾಮದ ಬಗ್ಗೆ ನಾವು ಯೋಚಿಸಬೇಕು. ಅದು ಆಟಗಾರರು, ಕ್ರಿಕೆಟ್ ಸಂಸ್ಕೃತಿ ಮತ್ತು ವಿದ್ಯಾರ್ಥಿಗಳಿಗೆ ಹಾನಿ ಮಾಡಿದರೆ, ನಾವು ಅದರ ಮಹತ್ವವನ್ನು ಮರುಪರಿಶೀಲಿಸಬೇಕು. ಕೆಲವೊಮ್ಮೆ ಬಲವಾದ ಭವಿಷ್ಯಕ್ಕಾಗಿ ಕಡಿಮೆ ಮನರಂಜನೆ ಉತ್ತಮ.